ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ SI ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಬೆಳಗ್ಗೆನೇ ಹೊರಟ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಎಲ್ಲರಿಗೂ ಆಲ್ರೆಡಿ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಎಸ್ ಹೌದು, ಇನ್ನೇನು ದಸರಾ ಶುರು ಆಗ್ತಿದೆ. ದಸರಾ ಶುರು ಆಗೋದಕ್ಕಿಂತ ಒಂದು 2 ತಿಂಗಳ ಮುಂಚೆ ನಾವು ಈ ಮೈಸೂರಿಗೆ ಹೋಗಿ ಬಂದಿರುವಂಥದ್ದು. ದಸರಾದಲ್ಲಂತೂ ಅಲ್ಲಿ ಕಾಲಿಡೋದಕ್ಕೂ ಜಾಗ ಇರೋದಿಲ್ಲ. ಹಾಗಾಗಿ ಮೈಸೂರನ್ನ ನೋಡಿಕೊಂಡು ಚಾಮುಂಡಿ ದೇವಿ ದರ್ಶನ ಮಾಡಿಕೊಂಡು ಬರೋಣ ಅನ್ನೋದಕ್ಕೋಸ್ಕರ ನಾವು ಇವತ್ತು ಮೈಸೂರಿಗೆ ಹೊರಟಿದ್ದೀವಿ. ಮೈಸೂರಿಗೆ ಹೊರಡುವಾಗ ನಿಮಗೆ ಬೆಸ್ಟ್ ಆಪ್ಷನ್ ಅಂದರೆ ಟ್ರೈನಲ್ಲಿ ಹೋಗೋದು. ಅದರಲ್ಲೂ ಬೆಳಗ್ಗೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಟ್ರೈನ್ ಇರುತ್ತೆ. ಸೊ ನಾವಂತೂ ಎಲ್ಲ ರೆಡಿ ಆಗಿಬಿಟ್ಟು ಕ್ಲೀನಾಗಿ ಒಂದು ಕ್ಯಾಬ್ನ ಮಾಡಿಕೊಂಡು ಆರಾಮವಾಗಿ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಈ ಬೆಳಗ್ಗೆ ಅಂತೂ ಟ್ರಾಫಿಕ್ ಇಲ್ಲದೆ ಇಲ್ಲಿ ಒಂದು ಬೆಂಗಳೂರಲ್ಲಿ ಟ್ರಾವೆಲ್ ಮಾಡೋದಂತೂ ತುಂಬಾ ಖುಷಿ ಆಗುತ್ತೆ. ದಿನ ಟ್ರಾಫಿಕ್ ನೋಡಿ 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 ಬೆಳಗಿನ ಜಾವನೇ ಈ ರೀತಿಯಾಗಿರುವಂಥ ಖಾಲಿ ರೋಡನ್ನ ನೋಡೋದಕ್ಕೆ ತುಂಬ ಅಂದರೆ ತುಂಬ ಖುಷಿಯಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಕ್ಕತ್ತಾಗಿ ಖಾಲಿಯಾಗಿ ಪ್ರಶಾಂತವಾಗಿದೆ ಅಂತ. ಸೊ ನಾವು ಖಾಲಿ ಇದ್ದಿದ್ದರಿಂದ ಬೇಗನೆ ಬಂದು ತಲುಪಿಬಿಟ್ವಿ ರೈಲ್ವೆ ಸ್ಟೇಷನ್ಗೆ. ರೈಲ್ವೆ ಸ್ಟೇಷನ್ನಿಂದ ಅಂತೂ ನಮಗೆ ಒಂದು 6:30 ಅಷ್ಟೊತ್ತಿಗೆ ಒಂದು ಟ್ರೈನ್ ಇದೆ ಮೈಸೂರಿಗೆ. ಸೊ ಆರಾಮವಾಗಿ ಟ್ರೈನಲ್ಲಿ ನೀವೇನಾದರೂ ಬೆಳಗ್ಗೆ ಹೊತ್ತು ನಿದ್ದೆ ಆಗಿಲ್ಲ ನಮಗೆ ಅಂತೋದಾದರೆ ಒಂದು ರಿಸರ್ವೇಷನ್ ಕೋಚ್ನ ಬುಕ್ ಮಾಡ್ಕೊಂಬಿಟ್ಟು, ಜಾಸ್ತಿ ಏನೂ ಇರೋದಿಲ್ಲ ಟಿಕೆಟ್ ಕೂಡ, ರಿಸರ್ವೇಷನ್ ಕೋಚ್ನ ಬುಕ್ ಮಾಡ್ಕೊಂಬಿಟ್ಟು ಆರಾಮವಾಗಿ ಮಲ್ಕೊಂಡು ಹೋಗ್ಬೋದು. ಸೊ ಸಕ್ಕತ್ತಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತೂ. ಮೈಸೂರು ಬಂದಿದ್ದೇ ಗೊತ್ತಾಗೋದಿಲ್ಲ. ಸೊ ಅಷ್ಟು ಬೇಗನೆ ನಾವು ಬಂದಿದ್ದಾಯಿತು ಮೈಸೂರಿಗೆ. ಹಾಗೆ ಇಲ್ಲೆಲ್ಲನೂ ನಾವು ಕಾಯ್ತಾ ಇದ್ದೀವಿ. ಮೊದಲಿಗೆ ಒಂದು ತಿಂಡಿನ ಮಾಡ್ಕೊಂಬಿಟ್ಟು ನೆಕ್ಸ್ಟು ಬೆಟ್ಟ ಹತ್ತೋಣ ಅಂತಂದರೆ ಹತ್ಕೊಂಡು ಹೋಗೋ ಅಂಥದ್ದೇನೂ ಇಲ್ಲ. ಎಲ್ಲರೂ ಒಟ್ಟಿಗೆ ಆಟೋ ಅಥವಾ ಕ್ಯಾಬ್ ಏನು ಸಿಗುತ್ತೆ ಅದ್ರ ಮಾಡ್ಕೊಂಡು ಹೋಗ್ತೀವಿ. ಸೊ ನಾವು ಇಲ್ಲಿ ಆಟೋ ತೊಗೊಂಡು ಮೊದಲಿಗೆ ತಿಂಡಿ ಮುಗಿಸ್ಕೊಳ್ಳೋಣ ಅಂತ ಇಲ್ಲಿ ಒಂದು ಫೇಮಸ್ ಆಗಿರುವಂಥ, ಹಾಗೆ ನಾವು ಮೈಸೂರಿಗೆ ಬಂದರೆ ಯಾವಾಗಲೂ ಈ ಹೋಟೆಲ್ಗೆ ಹೋಗ್ತೀವಿ ತಿಂಡಿಗೆ ಅಂತ. ಸೊ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಅದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಮೈಸೂರಿಗೆ ಬಂದರೆ ಒಂದು ವೈಬೇ ಚೆನ್ನಾಗಿರುತ್ತೆ. ಅಲ್ಲಿರುವಂಥ ವಾತಾವರಣ ಆಗಲಿ, ಅಲ್ಲಿರುವಂಥ ಒಂದು ಕ್ಲೀನ್ಲಿನೆಸ್ ಆಗಲಿ ಸಖತ್ತಾಗಿ ಇದೆ ಈ ಒಂದು ಸಿಟಿ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರಿಗೂ ಮೈಸೂರಿಗೆ ಹೋದಾಗ ಅದೇ ರೀತಿಯಾಗಿರುವಂಥ ಒಂದು ಫೀಲ್ ಬರುತ್ತಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ನನಗಂತೂ ಸಖತ್ ಇಷ್ಟ ಆಯಿತು. ಬೆಳಗ್ಗೆನೇ ಮೈಸೂರಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಆಟೋದಲ್ಲಿ ಓಡಾಡಿಕೊಂಡು ಬಂದಿದ್ದು ಸೂಪರ್ ಆಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬಹುದು. ಸೊ ಇದು ಒಂದು 2 ಕಿಲೋಮೀಟರ್ ಆಗುತ್ತೆ ರೈಲ್ವೆ ಸ್ಟೇಷನಿಂದ ನಾವೀಗ ಹೋಗ್ತಾ ಇರೋವಂಥ ಹೋಟೆಲ್ಗೆ. ಸೊ ನಾವು ಬಂದಿರೋವಂಥದ್ದು ಆಶೀರ್ವಾದ್ ಗ್ರ್ಯಾಂಡ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ಗೆ. ಇದಂತೂ ಸಖತ್ತಾಗಿ ಇದೆ. ಅಲ್ಲಿ ಸಿಗುವಂಥ ಕಾಫಿ ಆಗಲಿ, ತಿಂಡಿ ಆಗಲಿ, ಇಡ್ಲಿ ಆಗಲಿ, ದೋಸೆ ಆಗಲಿ ಸೂಪರಾಗಿ ಇರುತ್ತೆ. ಇಲ್ಲಿ ಫೇಮಸ್ ಆಗಿ ಮಾಡುವಂಥದ್ದು ಮೈಸೂರು ಮಸಾಲೆ, ಅದಂತೂ ಸಖತ್ತಾಗಿರುತ್ತೆ. ಸೊ ತಿಂಡಿನ ಮುಗಿಸ್ಕೊಂಡ್ಬಿಟ್ಟು ನಾವು ಮತ್ತೆ ಆಟೋನ ತೊಗೊಂಡ್ಬಿಟ್ಟು ನಾವು ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ಆಟೋ ತುಂಬಾ ಚೆನ್ನಾಗಿ ಅವೈಲಬಿಲಿಟಿ ಇದೆ. ನೀವೇನಾದರೂ ಮೈಸೂರಿಗೆ ಹೋದರೆ, ಕಡಿಮೆ ಜನ ಹೋಗಿದ್ರೆ ಆಟೋನ ಒಂದು ಬುಕ್ ಮಾಡ್ಕೊಂಬಿಟ್ಟು ಮೈಸೂರು ಬೆಟ್ಟ ಹಾಗೆ ಒಂದು ಪ್ಯಾಕೇಜ್ ಥರ ಮಾಡ್ತಾರೆ, ಒಂದು ದಿನದ ಪ್ಯಾಕೇಜ್ ಥರ. ಸೊ ಒಂದು ಮೈಸೂರು ಬೆಟ್ಟ ಆಗಲಿ, ಅರಮನೆ ಆಗಲಿ, ಇನ್ನೊಂದು ಮ್ಯೂಸಿಯಮ್ ಆಗಲಿ ಎಲ್ಲದನ್ನು ತೋರಿಸ್ಕೊಂಡು ನಿಮ್ಮನ್ನು ಮತ್ತೆ ರೈಲ್ವೆ ಸ್ಟೇಷನ್ಗೋ ಅಥವಾ ಬಸ್ ಸ್ಟ್ಯಾಂಡ್ಗೋ ಬಿಡ್ತಾರೆ. ಸೊ ಇದು ಡೈಲಿ ಪ್ಯಾಕೇಜ್ ಇರುತ್ತೆ, ಒಂದು ಡೇ ಫುಲ್ಲು. ಅಥವಾ ನೀವು ಒಂದು 2 ಅವರ್ಸ್ಗೆ ಬರೀ ಬೆಟ್ಟಕ್ಕೆ ಹೋಗಿ ಬರಬೇಕು ಅನ್ನೋದಾದರೆ ಅದಕ್ಕೂ ಕೂಡ ಡಿಫ್ರೆಂಟ್ ಅಮೌಂಟ್ ಇರುತ್ತೆ. ಸೊ ರೀಸನೇಬಲ್ ಆಗೇ ಇರುತ್ತೆ ಆಟೋಗೆ ಹೋಗಿ ಬಂದರೂ ಕೂಡ. ಸೊ ಆಟೋನ ಬುಕ್ ಮಾಡಿಕೊಂಡು ನೀವು ಕೂಡ ಆರಾಮಾಗಿ ಬೆಟ್ಟ ಎಲ್ಲ ಸುತ್ತಕೊಂಡು ಬರಬಹುದು. ಸೊ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಾಯಿತು. ಒಂದು ಚಾಮುಂಡಿ ದರ್ಶನ ಮಾಡೋಣ ಅಂತ ಹೊರಟ್ವಿ. ಇದಂತೂ ಹೇಳೋದಕ್ಕೆ ಆಗೋದಿಲ್ಲ. ಯಾವುದೇ ಒಂದು ದಿನದಲ್ಲಿ ಹೋದ್ರೂ ಚಾಮುಂಡಿ ಬೆಟ್ಟ ಸಖತ್ ಅಂದರೆ ಸಖತ್ ರಶ್ ಇರುತ್ತೆ. ಸೊ ನಾವು ಹೋಗಿರೋ ದಿನ ಕೂಡ ತುಂಬ ಅಂದರೆ ತುಂಬ ರಶ್ ಇತ್ತು. ಹಾಗೆ ನಾವು ಹೋಗಿರೋ ದಿನ ಯಾರೋ ಮಿನಿಸ್ಟರ್ಸ್ ಎಲ್ಲ ಬಂದಿದ್ರು, ಹಾಗಾಗಿ ತುಂಬ ರಶ್ ಅಂತಲೇ ಹೇಳ್ಬೋದು. ಸಖತ್ ರಶ್ ಇತ್ತು. ಬಟ್ ಈ ರಶ್ನಲ್ಲೂ ಕೂಡ ನಾವು ಹೋಗಿ ಆ ಚಾಮುಂಡಿ ತಾಯಿಯ ಆಶೀರ್ವಾದ ಪಡ್ಕೊಂಡು ಬರೋದು ಒಂದು ಸಖತ್ತಾಗಿರುವಂತಹ ಫೀಲಿಂಗ್ ಅಂತಲೇ ಹೇಳ್ಬೋದು. ಸೂಪರ್ ಆಗಿರುತ್ತೆ ಚಾಮುಂಡಿ ಬೆಟ್ಟಕ್ಕೆ ಹೋದರೆ.
ಸೊ ಈಗ ಹೋದರೆ ನಿಮಗೆ ಬೋನಸ್ ಆಗಿ ದಸರಾನ ನೋಡೋದಕ್ಕೆ ಕೂಡ ಸಖತ್ತಾಗಿ ಸಿಗತ್ತೆ. ಬಟ್ ಹಾಗೆ ಒಂದು ಜನಸಂದಣಿ ಕೂಡ ಅಷ್ಟೇ ಇರುತ್ತೆ, ಸಖತ್ ರಶ್ ಇರುತ್ತೆ. ಸೊ ನಿಮಗೇನಾದರೂ ದಸರಾ ನೋಡಬೇಕು ಅನ್ನೋದಾದರೆ ಇನ್ನೇನು ದಸರಾ ಶುರು ಆಗ್ತಾ ಇದೆ, ದಸರಾಗೆ ಹೋಗಿ ಎಂಜಾಯ್ ಮಾಡಿಕೊಂಡು ಬರಬಹುದು. ಸೊ ಚಾಮುಂಡಿ ದರ್ಶನ ಎಲ್ಲ ಮಾಡಿಕೊಂಡು ನಾವು ಊಟಕ್ಕೆ ಅಂತ ಇಲ್ಲಿ ಒಂದು ವೆಜ್ ರೆಸ್ಟೋರೆಂಟ್ಗೆ ಬಂದ್ವಿ. ಇದು ಬೇರೆದು ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಮರ್ತು ಹೋಗ್ಬಿಟ್ಟೆ. ಸೊ ಎಲ್ಲರೂ ಕೂಡ ಸಖತ್ತಾಗಿ ನಾರ್ತ್ ಇಂಡಿಯನ್ ಮೀಲ್ಸು ಹಾಗೆ ಸೌತ್ ಇಂಡಿಯನ್ ಮೀಲ್ಸ್ನ ಯಾರ್ಯಾರಿಗೆ ಏನೇನು ಬೇಕು ಎಲ್ಲದನ್ನು ತಿಂದ್ಕೊಂಡು ಬಂದ್ವಿ. ನಾರ್ತ್ ಇಂಡಿಯನ್ ಮೀಲ್ಸ್ನಲ್ಲಿ ರೋಟಿ ಕರಿ ಹಾಗೆ ಗೋಬಿ ಮಂಚೂರಿ ಎಲ್ಲ ಇರ್ತದೆ. ಆಮೇಲೆ ಸೌತ್ ಇಂಡಿಯನ್ ಥಾಲಿಯಲ್ಲಿ ನಾರ್ಮಲಾಗಿ ಪಲ್ಯ, ಪೂರಿ, ಅನ್ನ, ಸಾಂಬಾರು ಎಲ್ಲ ಇರುತ್ತೆ. ಹಾಗೆ ಪಾಪುಗೋಸ್ಕರ ಮೊಸರನ್ನ ಕೂಡ ತೊಗೊಂಡಿದ್ವಿ. ಅವನಿಗೆ ನಾನು ತಿನ್ಸ್ಕೊಂಡ್ಬಿಟ್ಟು ನಾರ್ತ್ ಇಂಡಿಯನು ಸೌತ್ ಇಂಡಿಯನು ಎಲ್ಲರೂ ಊಟ ಮಾಡಿಕೊಂಡು ಚೆನ್ನಾಗಿ ಬೆಟ್ಟ ಹತ್ತಿ ಹೋಗಿ ಬಂದು ಸಖತ್ ಹಸುವಾಗಿರುತ್ತೆ. ಸೂಪರ್ ಆಗಿರೋಂಥ ಒಂದು ಮೈಸೂರಿನಲ್ಲಿ ಊಟ ಮಾಡಿಕೊಂಡು ನಾವು ಮತ್ತೆ ಬೆಂಗಳೂರು ಕಡೆಗೆ ಹೊರಡಬೇಕಾಯಿತು. ಮಧ್ಯಾಹ್ನ 3:15ಗೆ ನಮಗೆ ಮತ್ತೆ ಟ್ರೈನ್ ಇತ್ತು. ಸೊ ಟ್ರೈನಲ್ಲಿ ಮತ್ತೆ ಹೊರಟ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದಾಯಿತು. ಸೂಪರ್ ಆಗಿತ್ತು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೀವು ಕೂಡ ಹೋಗಿ ಎಂಜಾಯ್ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ಸಖತ್ತಾಗಿರುವಂಥ ವಿಡಿಯೋದೊಂದಿಗೆ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.